ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ತ್ ಸೀಡ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಅಪ್ಡೇಟ್ ನೋಡೋಣ. ಇವತ್ತು ಮಾರ್ಕೆಟ್ ಸ್ಲೈಟ್ ಗ್ಯಾಪ್ ಡೌನ್ ಓಪನಿಂಗ್ ಕೊಟ್ಟಿತು. ಮಿಡಲ್ ಈಸ್ಟ್ ಜಿಯೋಪಾಲಿಟಿಕಲ್ ಟೆನ್ಷನ್ಸ್ ಹಾಗೂ ಕ್ರೂಡ್ ಆಯಿಲ್ ಪ್ರೈಸಸ್ ಏರಿಕೆಯ ಕಾರಣ ಇನ್ವೆಸ್ಟರ್ ಸೆಂಟಿಮೆಂಟ್ ವೀಕ್ ಆಗಿತ್ತು. ಇದರ ಪರಿಣಾಮ ಮಾರ್ಕೆಟ್ ಬೆಳಗ್ಗೆಯಿಂದಲೇ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿಕೊಂಡಿತ್ತು. ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಪ್ರೈವೇಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ತಮ್ಮ Q1 ಅರ್ನಿಂಗ್ಸ್ ನಂತರ ಒತ್ತಡಕ್ಕೆ ಒಳಗಾದವು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ NIM ಬಗ್ಗೆ ಇದ್ದ ಆತಂಕದಿಂದ ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ದಿನವಿಡೀ ದುರ್ಬಲ ಪ್ರದರ್ಶನ ನೀಡಿದವು. ಆದರೆ ದಿನದ ಕೊನೆಯಲ್ಲಿ ಹೆವಿ ವೇಟ್ ಸ್ಟಾಕ್ಸ್ನಲ್ಲಿ ಉತ್ತಮ ಬೈಯಿಂಗ್ ಕಂಡುಬಂದ ಕಾರಣ ನಿಫ್ಟಿ ತನ್ನ ನಷ್ಟವನ್ನು ಸ್ವಲ್ಪ ಮಟ್ಟಿಗೆ ರಿಕವರ್ ಮಾಡಿಕೊಂಡಿತ್ತು. ಕೊನೆಗೆ ನಿಫ್ಟಿ 24,238.50 ಲೆವೆಲ್ನಲ್ಲಿ 95.80 ಪಾಯಿಂಟ್ಸ್ ಬಿದ್ದು ಕ್ಲೋಸ್ ಆಯಿತು. ಅದೇ ರೀತಿ ಸೆನ್ಸೆಕ್ಸ್ 77,708.52 ಲೆವೆಲ್ನಲ್ಲಿ 0.57% ಡೌನ್ ಬಂದು ಕ್ಲೋಸಿಂಗ್ ನೀಡಿತ್ತು. ಇವತ್ತಿನ ಸ್ಟ್ರಾಂಗ್ ಸೆಕ್ಟರ್ ಯಾವುದೆಂದರೆ ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್. ಆದರೆ ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತಿನ ವೀಕೆಸ್ಟ್ ಸೆಕ್ಟರ್ ಆಗಿದ್ದವು. US ಸ್ಟಾಕ್ ಮಾರ್ಕೆಟ್ನಲ್ಲಿ ಈಗ ಭರ್ಜರಿ ರಿಕವರಿ ಕಂಡುಬಂದಿದೆ. ಕಳೆದ ಕೆಲವು ದಿನಗಳಿಂದ ಕುಸಿತ ಕಂಡಿದ್ದ ಮಾರ್ಕೆಟ್ ಚಿಪ್ ಮೇಕರ್ಸ್ ಕಂಬ್ಯಾಟ್ ಮಾಡಿದ್ರಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಇದರ ಜೊತೆಗೆ ಜಗತ್ತಿನ ದೈತ್ಯ ಬಿಗ್ ಟೆಕ್ ಕಂಪನಿಗಳ ಅರ್ನಿಂಗ್ಸ್ ರಿಪೋರ್ಟ್ಗಾಗಿ ಇಡೀ ವಿಶ್ವದ ಇನ್ವೆಸ್ಟರ್ಸ್ ಕುತೂಹಲದಿಂದ ವೇಟ್ ಮಾಡ್ತಿದ್ದಾರೆ. ಸದ್ಯದ ಮಾರುಕಟ್ಟೆಯಲ್ಲಿ ಡೌ ಜೋನ್ಸ್ 0.02% ಏರಿದ್ರೆ ಎಸ್ ಮತ್ತು ಪಿ 0.42% ಮತ್ತು ನ್ಯಾಸ್ಡ್ಯಾಕ್ ಬರೋಬ್ಬರಿ 0.79% ರಷ್ಟು ರೈಸ್ ಕಂಡಿವೆ. ಇವತ್ತಿನ ನಿಫ್ಟಿ ಟಾಪ್ ಗೇನರ್ಸ್ ಪಟ್ಟಿಯಲ್ಲಿ ಟ್ರೆಂಟ್ 3.04% ಗೇನ್ ಆಗಿ ಟಾಪ್ ಪರ್ಫಾರ್ಮರ್ ಆಗಿದೆ. ಅದರ ನಂತರ ಪವರ್ ಗ್ರಿಡ್, ನೆಸ್ಲೆ ಇಂಡಿಯಾ, NTPC, ಭಾರತಿ ಏರ್ಟೆಲ್ ಹಾಗೂ SBI ಗೇನ್ ದಾಖಲಿಸಿ ಪಾಸಿಟಿವ್ ಕ್ಲೋಸಿಂಗ್ ನೀಡಿವೆ. ಒಟ್ಟಾರೆ ಇಂದಿನ ವೀಕ್ ಮಾರ್ಕೆಟ್ ನಡುವೆಯೂ ಈ ಟಾಪ್ ಗೇನರ್ಸ್ನಲ್ಲಿ ಉತ್ತಮ ಬಾಯಿಂಗ್ ಮೊಮೆಂಟಮ್ ಕಂಡುಬಂದಿದ್ದು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಈ ಸ್ಟಾಕ್ಸ್ಗಳ ಮೇಲೆ ಹೆಚ್ಚಾಗಿರುವುದು ಗಮನಾರ್ಹವಾಗಿದೆ. ಇವತ್ತಿನ ನಿಫ್ಟಿ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಆಕ್ಸಿಸ್ ಬ್ಯಾಂಕ್ 5.37% ಲಾಸ್ ಆಗಿ ಅತಿ ಹೆಚ್ಚು ಇಳಿಕೆ ಕಂಡಿದೆ. ಅದರ ನಂತರ HDFC ಬ್ಯಾಂಕ್ ಡೌನ್, ಮಾರುತಿ ಸುಜುಕಿ, ಕೋಟಕ್ ಮಹಿಂದ್ರಾ ಬ್ಯಾಂಕ್, ಜಿಯೋಫಿನ್ ಹಾಗೂ ಇನ್ಫೋಸಿಸ್ ಡಿಕ್ಲೈನ್ ದಾಖಲಿಸಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಯಿತು. ಮುಖ್ಯವಾಗಿ ಬ್ಯಾಂಕಿಂಗ್ ಸ್ಟಾಕ್ಸ್ನಲ್ಲಿ ಕಂಡುಬಂದ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇಂದಿನ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದ್ದು ನಿಫ್ಟಿ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ. ಇನ್ನು ಇವತ್ತಿನ FIID II ಆಕ್ಟಿವಿಟಿ ನೋಡೋದಾದ್ರೆ ಇವತ್ತು DII 1,312.03 ಕ್ರೋಡ್ಸ್ ನೆಟ್ ಬೈಯಿಂಗ್ ಮಾಡಿತ್ತು. ಮಾರ್ಕೆಟ್ಗೆ ಉತ್ತಮ ಸಪೋರ್ಟ್ ನೀಡಿದೆ. ಮತ್ತೊಂದೆಡೆ FII 1,121.04 ಕ್ರೋಡ್ಸ್ ನೆಟ್ ಸೆಲ್ಲಿಂಗ್ ಮಾಡಿದ್ದು ಫಾರಿನ್ ಇನ್ವೆಸ್ಟರ್ಸ್ ಇನ್ನೂ ಸೆಲ್ಲಿಂಗ್ ಮೋಡ್ನಲ್ಲಿರುವುದು ಕಂಡುಬಂದಿದೆ. ಒಟ್ಟಾರೆ DII ಬೈಯಿಂಗ್ನಿಂದ ಮಾರ್ಕೆಟ್ಗೆ ಉತ್ತಮ ಸಪೋರ್ಟ್ ಸಿಕ್ಕರೂ FII ಸೆಲ್ಲಿಂಗ್ ಇನ್ನೂ ಮುಂದುವರಿದಿದೆ. ಇನ್ನು ನಾಳೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಯಾವ ರೀತಿ ಮೊಮೆಂಟಮ್ ಸಿಗಬಹುದು ಮತ್ತು ಬೆಸ್ಟ್ ಬೈ ಸೈಡ್ ಹಾಗೂ ಸೆಲ್ ಸೈಡ್ ಪ್ಲಾನ್ ಎಲ್ಲಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ನೋಡೋಣ. ಇವತ್ತು ನಿಫ್ಟಿ ಒಂದು ಭರ್ಜರಿ ರೋಲರ್ ಕೋಸ್ಟರ್ ರೈಡ್ ತೋರಿಸಿ ಲೋವರ್ ಲೆವೆಲ್ನಿಂದ ಸೂಪರ್ ಆಗಿ ಬೌನ್ಸ್ ಬ್ಯಾಕ್ ಆಗಿ 24,238 ಲೆವೆಲ್ ಹತ್ತಿರ ಕ್ಲೋಸ್ ಆಗಿದೆ. ಸದ್ಯದ 15 ಮಿನಿಟ್ ಚಾರ್ಟ್ ನೋಡಿದ್ರೆ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಝೋನ್ನಲ್ಲಿದೆ. ನಾಳಿನ ಬೈ ಸೈಡ್ ಪ್ಲಾನ್ ಪ್ರಕಾರ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಓಪನ್ ಆಗಿ ಇವತ್ತಿನ ಹೈ ಆದ 24,260 ಲೆವೆಲ್ ಮೇಲೆ ಒಂದು 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ನಾವು ಬೈ ಮಾಡಬಹುದು. ಆಗ ನಮ್ಮ ಟಾರ್ಗೆಟ್ಸ್ 24,320 ಮತ್ತು 24,365 ಆಗಿರುತ್ತೆ. ಅಥವಾ ಮಾರ್ಕೆಟ್ ಕೆಳಗೆ ಬಂದು 24,145 ಸಪೋರ್ಟ್ ಝೋನ್ ಹತ್ತಿರ ಬುಲ್ಲಿಶ್ ರಿಜೆಕ್ಷನ್ ತೋರಿಸಿದ್ರೂ ಬೈ ಮಾಡಬಹುದು. ಇನ್ನು ಸೆಲ್ ಸೈಡ್ ಪ್ಲಾನ್ ನೋಡೋದಾದ್ರೆ ಒಂದು ವೇಳೆ ಮಾರ್ಕೆಟ್ ಇವತ್ತಿನ ಲೋ ಆದ
24,135 ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕೆಳಗೆ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೆಶ್ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಆವಾಗ ನಮ್ಮ ಟಾರ್ಗೆಟ್ಸ್ 24,000ವರೆಗೂ ಓಪನ್ ಆಗುತ್ತೆ. ಇನ್ನು ನಿಫ್ಟಿಗೆ 24,000 ಲೆವೆಲ್ ಒಂದು ಇಂಪಾರ್ಟೆನ್ಸ್ ಸಪೋರ್ಟ್ ಝೋನ್ ಆಗಿದೆ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸೆಕೆಂಡ್ ಹಾಫ್ನಲ್ಲಿ ಹೀರೋ ಆರ್ ಝೀರೋ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಮ ಪೊಸಿಷನ್ ಸೈಜಿಂಗ್ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಡೈಲಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇನ್ನಷ್ಟು ಉತ್ತಮ ಕಾಂಟೆಂಟ್ ತರಲು ಪ್ರೇರಣೆ ನೀಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಮಾರ್ಕೆಟ್ ಅಪ್ಡೇಟ್.